ಎಲ್ಲರಿಗೂ ನಮಸ್ಕಾರ. ನಾನು ಅಮಗಿರಿ ಸೌಂದರರಾಜನ್. ಇವತ್ತು ಮಹಾಭಾರತದ್ದು ಒಂದು ಸಣ್ಣ ಕಥೆ ನೋಡೋಣ. ತುಂಬ ವಿಷಯಗಳು ಬ್ರೀಫಾಗಿ ಓದಿರುವಾಗ ಒಬ್ರೊಬ್ರಿಗೆ ಒಂದೊಂದು ವಿಷಯಗಳು ಅದರಿಂದ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಎಷ್ಟು ಸಲ ಓದಿದ್ರೂ ಸಾಲದು ಮಹಾಭಾರತ ರಾಮಾಯಣ ಅಲ್ಲ. ಎಷ್ಟೋ ವಿಷಯಗಳು ತುಂಬ ಜನಗಳಿಂದ ತಿಳ್ಕೊಳ್ಳೋದಿದೆ. ಅದೇನೆಂದರೆ, ಯುದ್ಧ ನಡೀತಾ ಇದೆ. ಅವತ್ತು 14ನೇ ದಿನ ಎಲ್ಲರೂ ಹೊರಡ್ತಾರೆ. ಅವಳು ದ್ರೌಪದಿ ಬಂದು ಎಲ್ಲರಿಗೂ ಹಣೆಗೆ ಇದಿಟ್ಟು ತಿಲಕ ಇಟ್ಟು ಕಳಿಸ್ತಾಳೆ. ಆವಾಗ ಕೃಷ್ಣ ಬರ್ತಾನೆ. ಕೃಷ್ಣನ ಹತ್ರ ದ್ರೌಪದಿ ಕೇಳ್ತಾಳೆ, ಕೃಷ್ಣ, ನಿನಗೆ ಗೊತ್ತಿಲ್ದಿರ ಏನು ನಡೆಯುತ್ತೆ? ನೀನೇ ಅಲ್ವಾ ಮುಂದೆ ನಿಂತು ಎಲ್ಲ ನಡೆಸ್ತಾ ಇರೋದು. ನೀನೆಲ್ಲ ತಿಳಿದವನು. ಇವತ್ತು ಏನು ನಡೆಯುತ್ತೆ ಅಂತ ನನಗೆ ತಿಳ್ಕೊಬೇಕು ಅಂತಿದೆ. ಇವತ್ತು ಯಾವ ಕಡೆ ಒಂದು ಲಾಸ್ ಆಗುತ್ತೆ, ಯಾರು ಕಳ್ಕೊತೀವಿ ನಾವು ಅಂತ ಕೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ಪಾಂಚಾಲಿ, ಆದ್ರೂ ನಿನಗೆ ತುಂಬ ಆಸೆ ಈ ಥರ ತಿಳ್ಕೊಳ್ಳೋದು. ಆದರೆ ಹೇಳ್ತೀನಿ, ಈ ಲೋಕದಲ್ಲೇ ಒಬ್ಬ ಒಳ್ಳೆಯವನಿದ್ದಾನೆ. ಅವನು ಇವತ್ತು ಅವನ್ನ ನಾವು ಕಳ್ಕೊತೀವಿ. ಅವನ ವಧ ಇವತ್ತಾಗುತ್ತೆ ಅಂತೆ. ಅವಾಗ ಎಲ್ಲರಿಗೂ ಮನಸ್ಸಿಗೆ ತುಂಬ ತೊಂದರೆ ಆಗೋದು, ಕಷ್ಟ ಆಗುತ್ತೆ. ಮನಸ್ಸಿಗೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಏನಂದರೆ, ಯುಧಿಷ್ಠಿರ ಇದ್ದಾನಲ್ಲ ಧರ್ಮ, ಅವನೇ ಅಲ್ವಾ ಎಲ್ಲ ಒಳ್ಳೆಯವನು, ಅವನ್ನ ನಾವು ಕಳ್ಕೊಂಬಿಡ್ತೀವೋ ಅಂತ ಒಂಥರ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಗಿ ಎಲ್ಲ ಹೊರಡ್ತಾ ಇದ್ದಾರೆ. ಹೋಗ್ತಾರೆ. ಯುದ್ಧ ಶುರು ಆಗುತ್ತೆ. ಭೀಮನ್ಗೂ ದುರ್ಯೋಧನನ ತಮ್ಮ ಬರ್ತಾನೆ ವಿಕರ್ಣ. ಅವನಿಗೂ ಭೀಮನ್ಗೂ ಎದುರೆದುರು ನಿಂತ್ಕೊಂಡು ಜಗಳ ಶುರು ಮಾಡ್ತಾರೆ. ಆವಾಗ ಭೀಮ ಹೇಳ್ತಾನೆ, ವಿಕರ್ಣ, ನೀನು ದೂರ ಹೋಗ್ಬಿಡು, ನೀನು ನನ್ನ ಮುಂದೆ ಬರಬೇಡ. ನಿನ್ನ ಕೊಲ್ಲಕ್ಕೆ ನನಗೆ ಮನಸ್ಸು ಬರಲ್ಲ. ಯಾಕೆಂದರೆ ನೀನು ಒಬ್ಬನೇ ಆವತ್ತು ಪಾಂಚಾಲಿಗೆ ಅನ್ಯಾಯ ನಡೆಯುವಾಗ ನೀನು ಒಬ್ಬನೇ ಮುಂದೆ ನಿಂತು ಇಲ್ಲಿ ಅನ್ಯಾಯ ನಡೀತಾ ಇದೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಹೇಳಿದ್ಯಾ. ಅವತ್ತು ಭೀಷ್ಮ ತಾತನೂ ಸುಮ್ಮನೆ ಇದ್ದರು. ನಾವೆಲ್ಲರೂ ತಲೆ ಬಗ್ಗಿಸ್ಕೊಂಡು ಏನು ಮಾತಾಡೋಕ್ಕಾಗದಿರ ಇದ್ದೀವಿ. ನೀನೊಬ್ಬನೇ ಅಲ್ವಪ್ಪ ಒಂದು ಹೆಣ್ಣಿನ ಕಷ್ಟ ತಿಳ್ಕೊಂಡು ಅವಳಿಗೆ ಅನ್ಯಾಯ ನಡೆಯುತ್ತೆ ಅಂತ ಹೇಳಿದ್ಯಾ. ನೀನಂಥ ಒಳ್ಳೆಯವನು. ನೀನು ಇಲ್ಲಿಂದ ದೂರ ಹೋಗ್ಬಿಡು, ನಿನ್ನ ನಾನು ಕೊಳ್ಳಲ್ಲ. ಈ ಗದೆ ಕೂಡ ನೋಡ್ತಾ ಇತ್ತು ನಿನ್ನ. ಆವಾಗ ಅವನು ಹೇಳ್ತಾನೆ, ನಮ್ಮ ಅಣ್ಣನಿಗೆ ನಾನು ದ್ರೋಹ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣನ ಕಡೆ ನಾನು ಮಾಡಲೇಬೇಕು. ನನ್ನ ಕೊಂದುಬಿಟ್ಟು ನೀನು ಹೋಗು ಅಂತ ಹೇಳ್ತಾನೆ. ಆವಾಗ ಒಂದೇ ಒಂದು ಚಾನ್ಸ್ ಕೊಡ್ತೀನಿ, ನೀನು ನಮ್ಮ ಕಡೆ ಬಂದುಬಿಡು, ನಿನಗೂ ರಾಜ್ಯ ನಾವು ಹಂಚಿಕೊಡ್ತೀವಿ. ನನಗೆ ರಾಜ್ಯದ ಆಸೆ ಇಲ್ಲ. ನಾನು ನಮ್ಮ ಅಣ್ಣನಿಗೋಸ್ಕರ ನಾನು ಸತ್ರು ಪರವಾಗಿಲ್ಲ, ನೀನು ನನ್ನ ವಧ ಮಾಡು, ನನ್ನ ಕೊಂದುಬಿಟ್ಟೇ ಹೋಗು ಅಂತಾನೆ ವಧ ಮಾಡಿಬಿಡ್ತಾನೆ ಭೀಮ. ಎಲ್ಲರೂ ವಾಪಸ್ ಬರ್ತಾರೆ. ಆವಾಗ ನೋಡಿದರೆ, ಆವಾಗ ತಾನೇ ಪಾಂಚಾಲಿ ನೋಡ್ತಾಳೆ, ಎಲ್ಲರೂ ಬರ್ತಾ ಇದ್ದಾರಲ್ಲ ಅಂತ. ಆವಾಗ ತಾನೇ ಗೊತ್ತಾಗತ್ತೆ, ವಿಕರ್ಣ ಅಂತ ಒಬ್ಬ ಇದ್ದಾನೆ, ಅವನೇ ಲೋಕಕ್ಕೆ ಒಳ್ಳೆಯವನು. ಎಷ್ಟು ಒಳ್ಳೆಯವನು. ಆ ಕಡೆ ಅವ್ರಗಳ ಕಡೆ ಗೌರವ್ರ ಕಡೆ ಇದ್ರೂ ಅವನು ಎಷ್ಟು ಒಳ್ಳೆಯವನಾಗಿದ್ದ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಅಂಥ ಒಳ್ಳೆಯವನ್ನ ನಾವು ಕಳ್ಕೊಂಬಿಟ್ಟಿವಿ, ಈ ನಮ್ಮ ಕಡೆಯವರೆಲ್ಲ ಉಳಿದು ಬಿಟ್ಟಿದ್ದಾರೆ ಅಂತ ಅವ್ರು ಸಂತೋಷ ಪಡ್ತಾರೆ. ಅವನ ಬಗ್ಗೆನೂ ಯೋಚನೆ ಮಾಡ್ತಾರೆ, ವಿಕರ್ಣನ ಬಗ್ಗೆನೂ. ಥ್ಯಾಂಕ್ ಯು.